ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಉದಾಹರಣೆ ಸಂಗ್ರಹ 7.2ರಲ್ಲಿ ಮೂರನೇ ಲೆಕ್ಕದ ಬಗ್ಗೆ ತಿಳ್ಕೊಳ್ಳುವ. 1 ಮತ್ತು 2ನೇ ಲೆಕ್ಕ ನಾನು ತರಗತಿಯಲ್ಲಿ ನಿಮಗೆ ವಿವರಿಸಿ ಬೋರ್ಡಲ್ಲಿ ಮಾಡಿದ್ದೀನಿ. ಈಗ ಮೂರನೇ ಲೆಕ್ಕದಲ್ಲಿ ಎಕ್ಸ್ ಅಕ್ಷಕ್ಕೆ ಸಮಾಂತರ ಮತ್ತು ಆ ಅಕ್ಷದ ಕೆಳಗಡೆ 5 ಮೂಲಮಾನ ಅಂತರದ ಇರುವ ರೇಖೆಯ ಸಮೀಕರಣ ತೆಗೆಯಿರಿ. ಈಗ ಮೊದಲು ನಾವು ಏನು ಮಾಡುವ ಅಂದರೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ರಚಿಸುವ. ಆಯಿತಾ? ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ರಚಿಸುವ. ನಾನೀಗ ಎಕ್ಸ್ ಅಕ್ಷ ವೈ ಅಕ್ಷ ರಚಿಸ್ತಾ ಇದ್ದೀನಿ. ಇದು ಅಲೇಖ ಇದೆ. ಅಲೇಖದಲ್ಲಿ ಸಪೋಸ್ ನಾನು ಇದನ್ನು ನಾನು ತಗೊಂಡ್ರೆ ಇದು ಎಕ್ಸ್ ಅಕ್ಷ ವೈ ಅಕ್ಷ. ಎಕ್ಸ್ ಅಕ್ಷ ವೈ ಅಕ್ಷ. ಫಸ್ಟಿಗೆ ಎಕ್ಸ್ ಅಕ್ಷ ರಚಿಸ್ತಾ ಇದ್ದೀನಿ. ಎಕ್ಸ್ ಅಕ್ಷ ಇದು ವೈ ಅಕ್ಷ ಇದೆ. ಇದರ ಬಗ್ಗೆ ಎಲ್ಲ ನಾನು ವಿವರಿಸಿದ್ದೀನಿ ನಿಮಗೆ. ಇದು ಎಕ್ಸ್ ಅಕ್ಷ, ಇದು ಎಕ್ಸ್ ಅಕ್ಷ. ಇದೇನಿದೆ ವೈ ಅಕ್ಷ. ವೈ ಅಕ್ಷ ಇದೆ. ಇದು ಎಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷ ಛೇದಿಸ್ತದಲ್ಲ ಅದು ಶೂನ್ಯ ಬಿಂದು ಇದೆ. ನಿಮಗೆ ಮೂರನೇ ಲೆಕ್ಕದಲ್ಲಿ ಎಕ್ಸ್ ಅಕ್ಷಕ್ಕೆ ಸಮಾಂತರವಿರುವ ಆ ಅಕ್ಷದ ಕೆಳಗಡೆ 5 ಮೂಲಮಾನ. ಫಸ್ಟಿಗೆ ನಾವಿಲ್ಲಿ ಇದನ್ನು ಕೊಡುವ 1 2 3 4 ಇಲ್ಲಿ ಇದು 5. ಆಯಿತಾ? ಇಲ್ಲಿ 1 ಋಣ 1 ಋಣ 2 ಋಣ 3 ಋಣ 4 ಋಣ 5. ಇಲ್ಲಿ 1 2 3 4 5 ಋಣ 1 ಋಣ 2 ಋಣ 3 ಋಣ 4 ಋಣ 5. ಈಗ ಎಕ್ಸ್ ಅಕ್ಷಕ್ಕೆ ಸಮಾಂತರವಿರುವ 5 ಮೂಲಮಾನದ ಕೆಳಗಡೆ. ಈಗ ಎಕ್ಸ್ ಅಕ್ಷಕ್ಕೆ ಸಮಾಂತರ ಅಂದರೆ ಯಾವ ರೇಷೆ? ಈ ರೇಷೆ. ಈಗ ಎಕ್ಸ್ ಅಕ್ಷಕ್ಕೆ ಸಮಾಂತರವಿರುವ 5 ಮೂಲಮಾನ ಕೆಳಗಡೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಇದು ಇಲ್ಲಿ ಬರ್ತದೆ. ಆಯಿತಾ? ಇದು ಎಕ್ಸ್ ಅಕ್ಷಕ್ಕೆ ಸಮಾಂತರ ಇದೆ ಮತ್ತು 5 ಮೂಲಮಾನ ಕೆಳಗಡೆ ಅಂದರೆ ಸಮೀಕರಣ ಇಲ್ಲಿ ಬರ್ತದೆ. ಋಣ 5 ಎಕ್ಸ್ ಸಮ ಇಲ್ಲಿ ರಚಿಸಬೇಕು ನಾವು ಸಮೀಕರಣವನ್ನು. ಎಕ್ಸ್ ಸಮ ಋಣ 5. ಎಕ್ಸ್ ಸಮ ಋಣ 5 ಸಮೀಕರಣ ಅಷ್ಟು. ನೆಕ್ಸ್ಟ್ ಲೆಕ್ಕ. ಈಗ ಇದು ಮೂರನೇ ಲೆಕ್ಕ. 7.2ರಲ್ಲಿ ಇದು ಮೂರನೇ ಲೆಕ್ಕ. ಆಯಿತಾ? ಈಗ ನೆಕ್ಸ್ಟ್ ಲೆಕ್ಕ ಕ್ಯೂ. ಫಸ್ಟಿಗೆ ನಾನು ಇದನ್ನು ರಚಿಸ್ಕೊಳ್ತೀನಿ, ಎಕ್ಸ್ ಅಕ್ಷ ವೈ ಅಕ್ಷವನ್ನು. ಇದನ್ನೀಗ ರಚಿಸ್ಕೊಳ್ತೀನಿ ಫಸ್ಟಿಗೆ.
ಈಗ 1 2 3 4 5 ರಣ 1 ಇದು ಎಕ್ಸ್ ಅಕ್ಷ ಇದೆ ಆಯಿತಾ. ಎಕ್ಸ್ ಅಕ್ಷ ನಾನು ಬರೆಯಿಲ್ಲ, ಇದು ವೈ ಅಕ್ಷ, ಇದು ವೈ ಅಕ್ಷ. ರಣ 1 ರಣ 2 ರಣ 3 ರಣ 4 ರಣ 5 ರಣ 5 1 2 3 4 5 ರಣ 1 ರಣ 2 ರಣ 3 ರಣ 4 ರಣ 5 ರಣ 5. ಈಗ ಕ್ಯೂ ಬಿಂದು ರಣ 3 ರಣ 2 ಅಂದರೆ ಎಕ್ಸ್ ಅಕ್ಷದಲ್ಲಿ ಕ್ಯೂ ಬಿಂದು ರಣ 3 ಇದೆ. ರಣ 3 ಅಂದರೆ ಇಲ್ಲಿ ಬರ್ತದೆ ಕ್ಯೂ ಎಕ್ಸ್ ಅಕ್ಷದಲ್ಲಿ. ಈಗ ರಣ 2 ಅಂದರೆ ವೈ ಅಕ್ಷದಲ್ಲಿ ಇಲ್ಲಿ ಬರ್ತದೆ ಆಯಿತಾ. ಇದು ರಣ 3 ಅಂದರೆ ಎಲ್ಲಿದೆ, ರಣ 2 ಅಂದರೆ ಇಲ್ಲೂ ಆ ಬಿಂದು ಕ್ಯೂ ಬಿಂದು ಇದು ಇದೆ ಆಯಿತಾ. ಇದು ಕ್ಯೂ ಬಿಂದು ಇದೆ. ರಣ 3 ರಣ 2 ರಣ 2 ವೈ ಅಕ್ಷಕ್ಕೆ ಸಮಾಂತರವಿರುವ ರೇಷೆಯ ಮೇಲೆ ಇದೆ. ಇದು ವೈ ಅಕ್ಷಕ್ಕೆ ಸಮಾಂತರ ಇದೆ. ಈಗ ನಾನೀಗ ಈ ರೇಷೆಯನ್ನು ರಚಿಸಿದರೆ ಈ ರೀತಿಯಲ್ಲಿ, ಇದು ಈ ರೀತಿಯಲ್ಲಿ ಈಗ ನಾನು ರೇಷೆಯನ್ನು ರಚಿಸ್ತೇನೆ. ಈ ರೀತಿಯಲ್ಲಿ ನಾನು ರೇಷೆಯನ್ನು ರಚಿಸ್ತೇನೆ. ಇದೇನಿದೆ, ಇದು ವೈ ಅಕ್ಷಕ್ಕೆ ಸಮಾಂತರ ಇದೆ. ಆ ರೇಖೆಯ ಸಮೀಕರಣ ಬರೆಯಿರಿ. ವೈ ಅಕ್ಷಕ್ಕೆ ಸಮಾಂತರ ಇದ್ದರೆ ಈ ರೇಖೆಯ ಸಮೀಕರಣ ಎಕ್ಸ್ ಸಮ ರಣ 3 ಆಗ್ತದೆ. ರೇಖೆಯ ಸಮೀಕರಣ ಏನು, ರೇಖೆಯ ಸಮೀಕರಣ ಏನು ಬರಿಬೇಕು, ಎಕ್ಸ್ ಸಮ ರಣ 3, ಎಕ್ಸ್ ಸಮ ರಣ 3 ರೇಖೆಯ ಸಮೀಕರಣ ಇದೆ ಅದು ಆಯಿತಾ. ಅದರಲ್ಲಿ ಹೀಗೆ ಸಹ ಬರಿಬೋದು, ರೇಖೆಯ ಸಮೀಕರಣ ಎಕ್ಸ್ ಸಮ ರಣ 3. ರೇಖೆಯ ಸಮೀಕರಣ ಯಾವ ರೇಖೆ, ಈ ರೇಖೆ ಅದು ಆಯಿತಾ. ಎಕ್ಸ್ ಸಮ ರಣ 3 ಹೀಗೆ ಸಹ ಬರಿಬೋದು. ಇದಾಗಿದೆ. ನೆಕ್ಸ್ಟ್ 5ನೇ ಲೆಕ್ಕ. 5ನೇ ಲೆಕ್ಕದಲ್ಲಿ ಈಗ ವೈ ಅಕ್ಷ ಮತ್ತು ರೇಷೆ ಎಕ್ಸ್ ಸಮ ರಣ 4. ಈಗ ಸಪೋಸ್ ಈಗ ನಾನೊಂದಿದು ಗ್ರಾಫಲ್ಲೇ ವಿವರಿಸ್ತೇನೆ. ಈಗ ಎಕ್ಸ್ ಅಕ್ಷ ವೈ ಅಕ್ಷ ಹಾಕಿ, ಇದಕ್ಕೆ ಅಲೇಖ ಬೇಡ ಆದರೂ ಸಹ ನಾನು ನಿಮ್ಗೆ ವಿವರಿಸ್ತೇನೆ ಈಗ ಗ್ರಾಫಲ್ಲಿ 5ನೇ ಲೆಕ್ಕವನ್ನು. ಈಗ ಸಪೋಸ್ ಈಗ ನೀವೀಗ ಸೊನ್ನೆ. ಸಪೋಸ್ ಈಗ ಎಕ್ಸ್ ಸಮ ರಣ 4 ಅಂದರೆ ಎಲ್ಲಿ ಬರ್ತದೆ, 1 2 3 4 ಅಲ್ವಾ. ಇದು ಎಕ್ಸ್ ಸಮ ರಣ 4 ಆಯಿತು ಅಲ್ವಾ. ಹೀಗೆ ಇದು ಯಾವ ಅಕ್ಷಕ್ಕೆ ಸಮಾಂತರ ಇದೆ, ಈ ಅಕ್ಷಕ್ಕೆ ಸಮಾಂತರ ಇದೆ ನೋಡಿ. ಈಗ ಸಪೋಸ್ ನಾನೀಗ 1 2 ಇದು 1 ಇದೆ, ಇಲ್ಲಿ ನಾನು 1 2 3 4 5 ಇಲ್ಲಿ ಸಹ ರಣ 1 ರಣ 1 ರಣ 2 ರಣ 3 ರಣ 4 ರಣ 5 1 2 3 4 5 ರಣ 1 ರಣ 2 ರಣ 3
ಋಣ 4 ಋಣ 5. ಈಗ y ಅಕ್ಷ x ಸಮ ಋಣ 4, x ಸಮ ಋಣ 4 ಅಂದರೆ ಇಲ್ಲಿದೆ. ಈಗ ಇದು y ಅಕ್ಷಕ್ಕೆ ಇದು ಏನಿದೆ ಸಮಾಂತರ ರೇಷೆಗಳಿವೆ ಅಂತ ಹೇಳಿದರೆ y ಅಕ್ಷಕ್ಕೆ ಸಮಾಂತರ ಇದೆ. ಇದು ನೋಡಿ, ಇದು y ಅಕ್ಷಕ್ಕೆ ಸಮಾಂತರ ಇದೆ. x ಸಮ ಋಣ 4 ಇದೆ. ಇದು x ಸಮ ಋಣ 4 ಇದೆ. ಆಗ ಹಾಗಾದರೆ ಎರಡು ರೇಷೆಗಳ ನಡುವಿನ ಅಂತರ ಎಷ್ಟು? ಈಗ ಎರಡು ರೇಷೆಗಳ ನಡುವಿನ ಅಂತರ ಎಷ್ಟಿದೆ? 1 2 3 4 ಮೂಲಮಾನ ಇದೆ. ಈಗ ಬರಿಬಿರಿ, ಎರಡು ರೇಷೆಗಳ ನಡುವಿನ ಅಂತರ, ಎರಡು ರೇಷೆಗಳ ನಡುವಿನ ಅಂತರ ಸಮ 4 ಮೂಲಮಾನ. 4 ಮೂಲಮಾನ. ನೆಕ್ಸ್ಟ್ ಆರನೇ ಲೆಕ್ಕ. ಕೆಳಗಿನವುಗಳಲ್ಲಿ ಯಾವ ಸಮೀಕರಣ ಅಲೇಖ x ಅಕ್ಷಕ್ಕೆ ಸಮಾಂತರ ಇದೆ ಮತ್ತು ಅಲೇಖ y ಅಕ್ಷಕ್ಕೆ ಸಮಾಂತರ ಇದೆ ಎಂಬುದನ್ನು ಬರಿಬೇಕು. x ಅಕ್ಷ ಮತ್ತು y ಅಕ್ಷಕ್ಕೆ ಸಮಾಂತರ ಇದೆ ಎಂಬುದನ್ನು ನಾವು ಬರಿಬೇಕು. ಈಗ x ಅಕ್ಷದಲ್ಲಿ ಋಣ 6 ಇದೆ, y ಅಕ್ಷದಲ್ಲಿ ಎಷ್ಟಿದೆ? ಋಣ 5 ಇದೆ. ಹಾಗಾದರೆ ಈಗ ನಾನು ಇಲ್ಲಿ ಒಂದು ಲೈನ್ ಹಾಕಿದ್ರೆ x ಅಕ್ಷ ಹೀಗೆ ಬರ್ತದೆ. ಛೇದನ ಬಿಂದು ಇದಿದೆ. ಇದು x ಅಕ್ಷ ಇದೆ, x ಅಕ್ಷ. ಇದು y ಅಕ್ಷ, ಇದು y ಅಕ್ಷ. ಈಗ x ಸಮ 3, x ಸಮ 3 ಅಂದರೆ x ಸಮ ಧನ 3. ಇದು ಸಮೀಕರಣ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಅಂದರೆ ನಾನೀಗ ಫಸ್ಟಿಗೆಲ್ಲ ಇದು ಮಾಡ್ತೀನಿ. 1 2 ಪೆನ್ಸಿಲ್ ಮಣಚು 1 2 3 4 ಋಣ 1 ಋಣ 2. ನಾನು ಸ್ವಲ್ಪ ಈ ಕಡೆ ತಗೊಂಡಿದ್ದೀನಿ ವಿದ್ಯಾರ್ಥಿಗಳೇ, ಯಾಕಂದರೆ ನನಗೆ ಈಗ x ಸಮ ಋಣ 6 ಸಹ ಇಲ್ಲಿ ಮಾರ್ಕ್ ಮಾಡಬೇಕು, y ಸಮ ಋಣ 5. ವೈದಲ್ಲಿ ಇದು ಬರೋದಿಲ್ಲ, ಅದಕ್ಕೋಸ್ಕರವೇ ಆಯಿತಾ. ನಿಮ್ಮದು ಗ್ರಾಫ್ ಶೀಟ್ ಆ ರೀತಿ ಇಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ ಆ ಕ್ಲಾಸಿನಲ್ಲಿ ಆಯಿತಾ. ಈಗ ಇಲ್ಲಿ ಋಣ 3 ಋಣ 4 ಋಣ 5 ಋಣ 6 ಆಯಿತಾ. ನೆಕ್ಸ್ಟ್ ಇದು 0 ಇದೆ. ಈಗ ಇಲ್ಲಿ 1 2 3 4 5 ಋಣ 1 ಋಣ 2 ಋಣ 3 ಋಣ 4 ಋಣ 5 ಆಯಿತಾ. ಈಗ ನಮಗೆ ಮೊದಲನೇ ಸಮೀಕರಣ x ಸಮ 3 ಇದೆ. x ಸಮ 3 ಧನ 3 ಎಲ್ಲಿ ಬರ್ತದೆ? x ಅಂದರೆ ಈ ಅಕ್ಷ, x ದಲ್ಲಿ 3 ಅಂದರೆ ಇದು ಯಾವ ಅಕ್ಷಕ್ಕೆ ಸಮಾಂತರ ಇದೆ? ಇದನ್ನು ಫಸ್ಟಿಗೆ ನಾವು ರೇಷೆ ಎಳೆಯುವ. x ಸಮ ಋಣ 3 ಅಂತ. ಇದು x ಸಮ 3ರ ಒಂದು ರೇಷೆ ಇದೆ. ಇದು x ಸಮ 3. ಇದು ಯಾವ ಅಕ್ಷಕ್ಕೆ ಸಮಾಂತರ ಇದೆ ವಿದ್ಯಾರ್ಥಿಗಳೇ? ಇದು y ಅಕ್ಷಕ್ಕೆ ಸಮಾಂತರ ಇದೆ. ನೀವು ಇಲ್ಲಿ ಸಹ ಬರಿಬೋದು x ಸಮ 3. ಇದು ನೀವು ಪೆನ್ನಲ್ಲಿ ಬರಿಬೋದು y ಅಕ್ಷಕ್ಕೆ ಸಮಾಂತರ ಇದೆ, y ಅಕ್ಷಕ್ಕೆ ಸಮಾಂತರ ಇದೆ.
ನೀವು ಪೆನ್ನಲ್ಲೇ ಬರಿಬೇಕು, ಪೆನ್ಸಿಲಲ್ಲಿ ಬರೀಲಿಕ್ಕಿಲ್ಲ. y ಅಕ್ಷಕ್ಕೆ ಸಮಾಂತರ ಇದೆ. ಈಗ ನೆಕ್ಸ್ಟು y ಸಮ ಋಣ 2. y ಸಮ ಋಣ 2. ಈಗ ನಮಗೆ ನೋಡಿ, ಈಗ ಮೊದಲನೆಯ ಪ್ರಶ್ನೆಯಲ್ಲಿ x ಸಮ 3 ಅಂತ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ y ಸಮ ಋಣ 2 ಅಂದರೆ ನಮಗೆ y ದ ಬೆಲೆ ಬೇಕು. ಆದ್ದರಿಂದ y ಸಮ ಏನಾಗ್ತದೆ ವಿದ್ಯಾರ್ಥಿಗಳೇ, ನಾವು ಇದನ್ನು ಈ ಕಡೆ ಕೊಂಡೋದ್ರೆ y ಸಮ 2 ಆಗ್ತದೆ ಅಲ್ವಾ. ಹಾಗಾಗಿ ನಾವು y ಸಮ 2ರ ಈಗ ಸಮೀಕರಣವನ್ನು ರಚಿಸಬೇಕು. ಈಗ y ಅಕ್ಷ ಇದು ಇದೆ, ಅದು ಧನ 2 ಇದೆ, ಅಂದರೆ ಇಲ್ಲಿ ಬರ್ತದೆ. ಇಲ್ಲಿ ಒಂದು ನಾವು ರೇಷೆಯನ್ನು ರಚಿಸಬೇಕು, ಸಮೀಕರಣವನ್ನು. ಆ ಸಮೀಕರಣದ ಇದನ್ನು ನಾವು ರಚಿಸಬೇಕು. ಇಲ್ಲಿ ಇದರಲ್ಲಿ ಇದು y ಸಮ 2ರ ಸಮೀಕರಣ. y ಸಮ 2. ಇದು y ಸಮ 2 ಯಾವ ಅಕ್ಷಕ್ಕೆ ಸಮಾಂತರ ಇದೆ ವಿದ್ಯಾರ್ಥಿಗಳೇ? ಇದು y ಸಮ 2 x ಅಕ್ಷಕ್ಕೆ ಸಮಾಂತರ ಇದೆ. x ಅಕ್ಷಕ್ಕೆ ಸಮಾಂತರ ಇದೆ. ನೆಕ್ಸ್ಟು ಈಗ x ಕೂಡಿಸು 6 ಸಮ x ಕೂಡಿಸು 6 ಸಮ 0. x ಕೂಡಿಸು 6 ಸಮ 0. ಈಗ x ಕೂಡಿಸು 6 ಸಮ 0 ಅಂದರೆ ನಮಗೆ x ದ ಬೆಲೆ ಬೇಕು. ಇದು ಎರಡನೇ ಲೆಕ್ಕದ ರೀತಿಯೇ ಇದೆ. ಆದ್ದರಿಂದ x ಅನ್ನು ಈ ಕಡೆಗೊಂಡೋದ್ರೆ x ಸಮ ಋಣ 6. ಈಗ x ಸಮ ಋಣ 6 ಎಲ್ಲಿ ಬರ್ತದೆ? ಇದು x ಅಕ್ಷ ಇದೆ, ಇಲ್ಲಿ ಬರ್ತದೆ. ಇದರ ಸಮೀಕರಣ ಇಲ್ಲಿದೆ. ಸಮೀಕರಣ ನಾವು ಇಲ್ಲಿ ಒಂದು ರೇಷೆಯನ್ನು ರಚಿಸಬೇಕು. x ಸಮ ಋಣ 6 ಇದು ರೇಷೆ ರಚಿಸಬೇಕು. ಇದು ಈ ರೀತಿಯಲ್ಲಿ ಇದರ x ಸಮ ಋಣ 6ರ ಸಮೀಕರಣ ಇದು ಆಯ್ತಾ. ಇದು ರೇಷೆ. ಇದು ಯಾವ ಅಕ್ಷಕ್ಕೆ ಸಮಾಂತರ ಇದೆ? x ಸಮ ಋಣ 6 y ಅಕ್ಷಕ್ಕೆ ಸಮಾಂತರ ಇದೆ. y ಅಕ್ಷಕ್ಕೆ ಸಮಾಂತರ ಇದೆ. y ಅಕ್ಷಕ್ಕೆ ಸಮಾಂತರ ಇದೆ. y ಅಕ್ಷಕ್ಕೆ ಸಮಾಂತರ ಇದೆ. ನೆಕ್ಸ್ಟು y ಸಮ ಋಣ 5. y ಸಮ ಋಣ 5. y ಸಮ ಋಣ 5. ಈಗ ಋಣ 5 ಎಲ್ಲಿ ಬರ್ತದೆ? ಇಲ್ಲಿ. ಈಗ ಋಣ 5 ಯಾವ ಅಕ್ಷದಿದೆ? ಇದು y ಅಕ್ಷ ಇದೆ. ಋಣ 5 ಅಂದರೆ ಇಲ್ಲಿ ಸಮೀಕರಣವನ್ನು ನಾವು ರಚಿಸಬೇಕು. y ಸಮ ಅಂದರೆ ರೇಷೆಯನ್ನು ರಚಿಸಬೇಕು ನಾವೀಗ ಇಲ್ಲಿ. y ಸಮ ಋಣ 5ರಲ್ಲಿ y ಸಮ ಋಣ 5. y ಸಮ ಋಣ 5. y ಸಮ ಋಣ 5. y ಸಮ ಋಣ 5ರ ಸಮೀಕರಣ ಇದು. y ಸಮ ಋಣ 5. ಈಗ ಇದು ಯಾವ ಅಕ್ಷಕ್ಕೆ ಸಮಾಂತರ ಇದೆ? ಈ ಸಮೀಕರಣ ಯಾವ ರೇಷೆ? ಇದು x ಅಕ್ಷಕ್ಕೆ ಸಮಾಂತರ ಇದೆ. y ಸಮ ಋಣ 5 ಇದು x ಅಕ್ಷಕ್ಕೆ ಸಮಾಂತರ ಇದೆ. x ಅಕ್ಷಕ್ಕೆ ಸಮಾಂತರ ಇದೆ. ಇದು ಎಷ್ಟನೇ ಲೆಕ್ಕ ಇದೆ? ಇದು 6ನೇ ಲೆಕ್ಕ ಆಯ್ತಾ. 6ನೇ ಲೆಕ್ಕ. ಈಗ 7ನೇ ಲೆಕ್ಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಲೇಖದ ಮೇಲೆ ಫಸ್ಟಿಗೆ ನಾವು ಅಲೇಖವನ್ನು ಇದು ಮಾಡಿಕೊಳ್ಳುವ. ಅಲೇಖದ ಮೇಲೆ ಈಗ 6 ಇದೆ. ಯಾವ ಅಕ್ಷದಲ್ಲಿ? x ಅಕ್ಷದಲ್ಲಿ 6. ಇದು 0. ಇದು x ಅಕ್ಷ. ಇದು y ಅಕ್ಷ. ಇದೇನಿದೆ? y ಅಕ್ಷ. ಇದು 0 ಇದೆ. ಈಗ
ಎ ಬಿಂದುವನ್ನು ನಾವು ಸ್ಥಾಪಿಸಬೇಕು. ಫಸ್ಟಿಗೆ ನಾವು ಬಿಂದುಗಳನ್ನು ಇಲ್ಲಿ ಇದು ಮಾಡ್ಕೊಳ್ಳೋ. ಇದು 1 2 3 4 5 ನಮಗೆ ಎಕ್ಸ್ದಲ್ಲಿ 5ರವರೆಗೆ ಮಾತ್ರ ಇದೆ. ವೈದಲ್ಲಿ ಎಕ್ಸ್ದಲ್ಲಿ ಮಾತ್ರ 6 ಇದೆ. 6 ಇದ್ದರೆ ನಾವು ಈ ಕಡೆ ಇದು ಮಾಡಬೇಕಿತ್ತು. ಇಲ್ಲಿ ನಮ್ಮದು ಸ್ವಲ್ಪ ನಾನು ಎಕ್ಸ್ದಲ್ಲಿ ಯಾವುದು 6 ಇದೆ, ಧನ 6 ಇದೆ ಆಯಿತಾ. ಋಣ 6 ಅಲ್ಲ. ನಾನು ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ತೀನಿ ವಿದ್ಯಾರ್ಥಿಗಳೇ. ನಮಗೆ 6 ಇದು ನಿರ್ದೇಶಾಂಕ ಬೇಕು. ಹಾಕೋದಕ್ಕೋಸ್ಕರವೇ ನಾನು ಇದನ್ನು ತೆಗೆದು ಈಗ ಈ ಥರ ಮಾಡ್ತೇನೆ. ಎಕ್ಸ್ದಲ್ಲಿ ಗರಿಷ್ಠ ಅಂದರೆ 6 ಇದೆ ಅಲ್ವಾ. ಈಗ 1 2 3 4 5 6 ಇಲ್ಲಿಂದ ಶುರು ಮಾಡ್ತೇನೆ. 1 2 3 4 5 ಇದು 6 ಸರಿ ಬರ್ತದೆ. ಇದು ಗ್ರಾಫ್ ಶೀಟ್ ನಮ್ಮದು ಚಿಕ್ಕದಿದೆ ವಿದ್ಯಾರ್ಥಿಗಳೇ, ಹಾಗಾಗಿ ನಿಮ್ಮ ಗ್ರಾಫ್ ಶೀಟಲ್ಲಿ ಹಾಗೆ ಆಗೋದಿಲ್ಲ ಆಯಿತಾ. ಈಗ ಇದರಲ್ಲಿ 0, ಈಗ ಇದು 1 2 3 4 5 ಇಲ್ಲಿ ಋಣ 1 ಋಣ 2 ಋಣ 3 ಋಣ 4 ಋಣ 5 ಋಣ 6 ಆಯಿತಾ. ನೆಕ್ಸ್ಟು ಇದರಲ್ಲಿ ಸಹ ಋಣ 6 ಮಾಡ್ತೀವಿ. ನೆಕ್ಸ್ಟು 6 ಆಯಿತಾ. ಇದರಲ್ಲಿ 1 2 3 4 5 6 ಋಣ 1 ಋಣ 1 ಋಣ 2 ಋಣ 3 ಋಣ 4. ಈಗ ನಾವು ಫಸ್ಟಿಗೆ ಈ ಬಿಂದುಗಳನ್ನು ಸ್ಥಾಪಿಸುವ ವಿದ್ಯಾರ್ಥಿಗಳೇ. ಈಗ ಎ ನಿರ್ದೇಶಾಂಕದಲ್ಲಿ ಬಿಂದು 2,3 ಅಲ್ವಾ. ಹಾಗಾಗಿ ಈಗ ಎಕ್ಸ್ ಅಕ್ಷದಲ್ಲಿ 2 ಧನ 2 ಇದೆ. ಹಾಗಾಗಿ ಎಕ್ಸ್ ಅಕ್ಷ ಇದು ಇದೆ, ಧನ 2 ಇಲ್ಲಿ. ಆಮೇಲೆ ವೈ ಅಕ್ಷದಲ್ಲಿ 3 ಅಂದರೆ ವೈ ಅಕ್ಷದಲ್ಲಿ ಇಲ್ಲಿದೆ. ಹಾಗಾದರೆ ಎ ಬಿಂದು ಇಲ್ಲಿ ಸ್ಥಾಪನೆ ಆಯಿತು ಆಯಿತಾ. 2,3 ಎ ಬಿಂದು ಇದು 2,3. ನೆಕ್ಸ್ಟ್ ಬಿ ಬಿಂದುವನ್ನು ಸ್ಥಾಪಿಸಬೇಕು. ಬಿ ಬಿಂದು ಇದೆ 6, ಋಣ 1 ಬಿ ಬಿಂದುವಿನಲ್ಲಿ ಎಕ್ಸ್ ಅಕ್ಷದಲ್ಲಿ 6 ಋಣ 1 ಅಂದರೆ ಇಲ್ಲಿ ಬಿ ಬಿಂದು ಇಲ್ಲಿ ಬರ್ತದೆ ಇಲ್ಲಿ ಆಯಿತಾ. ಇದು ಬಿ ಬಿಂದು ಇದೆ 6, ಋಣ 1 ಇದೆ. ಬಿ ಬಿಂದು ಇಲ್ಲಿದೆ, ಬಿ ಬಿಂದು ಇಲ್ಲಿ ಆಯಿತಾ. ಇದು ಬಿ ಬಿಂದು ಇದೆ. ನೆಕ್ಸ್ಟು ಸಿ ಅಲ್ಲಿ 0,5 ಎಕ್ಸ್ ಅಕ್ಷದಲ್ಲಿ 0 ಇದೆ. ಇದು ಎಕ್ಸ್ ಅಕ್ಷದಲ್ಲಿಯೇ ಬರ್ತದೆ. 5 ಅಂದರೆ ಇಲ್ಲಿ ಆಯಿತಾ. ಇದು ಸಿ ಬಿಂದು ಇದೆ ಇದು 0,5. ಮತ್ತೇನು ಹೇಳಿದ್ದಾರೆ, ಈ ಬಿಂದುಗಳನ್ನು ಸ್ಥಾಪಿಸಿದ್ದೀವಿ ನಾವು. ಎ ಬಿಂದು ಇಲ್ಲಿದೆ, ಬಿ ಬಿಂದು ಇಲ್ಲಿದೆ, ಸಿ ಬಿಂದು ಇಲ್ಲಿದೆ. ಆಮೇಲೆ ಒಂದು ವೇಳೆ ಈ ಬಿಂದುಗಳು ಏಕರೇಖೀಯವಿದ್ದರೆ ಅವುಗಳನ್ನು ಸಮಾವಿಷ್ಟಗೊಳಿಸುವ ರೇಷೆ ತೆಗೆಯಿರಿ. ಈಗ ಈ ಬಿಂದುವನ್ನು ಏಕರೇಖೀಯ ಇದೆ. ಈಗ ನಾವೀಗ ಅಳತೆ ಪಟ್ಟಿಯನ್ನು ಇಟ್ಟು ನೋಡುವ. ಇದು ಏಕರೇಷೀಯ ಬಿಂದುವೇ ಇದೆ ವಿದ್ಯಾರ್ಥಿಗಳೇ. ನಾನೀಗ ಏಕರೇಷೀಯ ಬಿಂದುವನ್ನು ಇದರ ಮೇಲೆ ಈಗ ಇದು ಮಾಡ್ತೀನಿ. ಏಕರೇಷೀಯ ಬಿಂದು ಇದೆ ಇದು. ಈಗ ಈ ರೇಷೆಗಳನ್ನೆಲ್ಲ ಜೋಡಿಸ್ತೀನಿ ನಾನು. 3 ಬಿಂದುಗಳನ್ನು ಜೋಡಿಸ್ತೀನಿ. ನಮಗೆ ಏಕರೇಷೀಯ ಅಂದರೆ ಏಕರೇಷೀಯ ಬಿಂದು ಅಂದರೆ ಏನು, ಒಂದೇ ರೇಷೆಯಲ್ಲಿ ಆ ಬಿಂದುಗಳಿರಬೇಕು. ಅಂದರೆ ಈ 3 ಬಿಂದುಗಳು ಒಂದೇ ರೇಷೀಯದಲ್ಲಿ ಇವೆ. ಮತ್ತೇನು ಹೇಳಿದ್ದಾರೆ ಅಂದರೆ, ಇದು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳನ್ನು ಯಾವ ಬಿಂದುವಿನಲ್ಲಿ ಛೇದಿಸ್ತದೆ. ಇದು ಎಕ್ಸ್ ಅಕ್ಷವನ್ನು ನೋಡಿ, ಇದು 5. ಹಾಗಾಗಿ ಇದನ್ನು ನಾನು ಯಾವ ಬಿಂದು ಅಂತ ಕೊಡ್ತೀನಿ, ಪಿ ಬಿಂದು ಅಂತ ಕೊಡ್ತೀನಿ. ಎಕ್ಸ್ ಅಕ್ಷದಲ್ಲಿ ಛೇದಿಸ್ತದೆ ಇದು. ಹಾಗಾಗಿ 5,0 ಅಂತ ಬರಿತೀನಿ. ಈಗ ವೈ ಅಕ್ಷ 0 ಇದೆ. ಈಗ ವೈ ಅಕ್ಷದಲ್ಲಿ ಇದೇ ಬಿಂದು ಆಗಿರ್ತದೆ, ಇದು ಸಿ ಆಗಿರ್ತದೆ ಆಯ್ತಾ. ವೈ ಅಕ್ಷದಲ್ಲಿ ಇದೇ ಬಿಂದುವೇ ಆಗಿರ್ತದೆ, ಇದು ವೈ ಅಕ್ಷದಲ್ಲಿ ಛೇದಿಸ್ತದೆ ಆಯ್ತಾ. ಹಾಗಾಗಿ ನಾವಿಲ್ಲಿ ಈ ಪ್ರಶ್ನೆಗೆ ಉತ್ತರ ಬರಿಬೇಕು. ಎಕ್ಸ್ ಅಕ್ಷದಲ್ಲಿ ಇದು 5,0
ಅಲ್ವಾ, 5,0 ಮತ್ತು y ಅಕ್ಷದಲ್ಲಿ C 0,5 ಈ ಬಿಂದುವಿನಲ್ಲಿ ಛೇದಿಸುತ್ತದೆ. ಈಗ ಎಷ್ಟು ಲೆಕ್ಕ? 7ನೇ ಲೆಕ್ಕದವರೆಗೆ ಆಗಿದೆ. 8 ಮತ್ತು 9ನೇ ಲೆಕ್ಕವನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ. ಇದೆಲ್ಲವನ್ನ ನೀವು ನೋಟ್ಸಿನಲ್ಲಿ ಅಥವಾ ನೋಟ್ಸ್ ಅಂದರೆ ಆಲೇಖದಲ್ಲಿ ರಚಿಸಲೇಬೇಕು. ಆಲೇಖವನ್ನು ಶಾಲೆಗೆ ತರಬೇಕು. ಎಲ್ಲ ವಿದ್ಯಾರ್ಥಿಗಳಿಗೂ ಕಂಪಲ್ಸರಿ ಇದೆ.